ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದಲ್ಲಿ ಚುನಾವಣೆಗಳು ಹತ್ತಿರ ಆಗ್ತಾ ಇದ್ದಂತೆ ಅಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ಅಲ್ಲಿ BNP ನಾಯಕ ಖಲೀದಾ ಜಿಯಾ ಅವರ ಮಗ ತಾರಿಕ್ ರೆಹಮಾನ್ ಲಂಡನ್ನಿಂದ ಬಾಂಗ್ಲಾಗೆ ಹಿಂತಿರುಗಿ ಬಂದಿದ್ದಾರೆ. ಆತ ಢಾಕಾದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಸೇರಿದ್ದ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ನನ್ನ ಬಳಿ ಬಾಂಗ್ಲಾದ ಅಭಿವೃದ್ಧಿಯ ಕನಸುಗಳಿವೆ ಅಂತ ಹೇಳಿದ್ದಾರೆ. ಬಾಂಗ್ಲಾ ಬರೀ ಮುಸ್ಲಿಮರದ್ದು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರಿಗೂ ಸೇರಿದ್ದು, ಹಿಂದೂ, ಕ್ರೈಸ್ತ, ಬೌದ್ಧ, ಸಿಖ್ ಎಲ್ಲರಿಗೂ ಸೇರಿದ್ದು ಅನ್ನೋ ರಾಜಕೀಯ ಭಾಷಣವನ್ನು ಕೂಡ ಮಾಡಿದ್ದಾರೆ. ಹೀಗವರು ಏನೇ ಮಾತಾಡಿದ್ರು ಅಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಕಡಿಮೆ ಆಗಿಲ್ಲ. BNP ಇಬ್ಬರು ಹಿಂದೂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದೆ. ಇನ್ನು BNPಗೆ ಈ ಬಾರಿ ಪ್ರಬಲ ಪ್ರತಿಸ್ಪರ್ಧಿ ಅನ್ನಿಸ್ಕೊಳ್ತಾ ಇರೋ ಜಮಾತ್ ಕಟ್ಟರ್ ಇಸ್ಲಾಂ ಮತಗಳನ್ನು ನಂಬಿಕೊಂಡಿದೆ. ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದಿಲ್ಲ. ಇನ್ನು ಬಾಂಗ್ಲಾದಲ್ಲಿ ಈ ಇಡೀ ವರ್ಷ ಅಲ್ಪಸಂಖ್ಯಾತರ ಮೇಲೆ ವಿಪರೀತ ದೌರ್ಜನ್ಯಗಳು ನಡೆದಿವೆ. ಬ್ಲಾಸ್ಫೆಮಿ ಅಂದರೆ ಮತನಿಂದೆಯ ಹೆಸರಲ್ಲಿ ಸುಮಾರು 75ಕ್ಕೂ ಹೆಚ್ಚು ದಾಳಿಗಳು ಅಲ್ಲಿನ 32 ಜಿಲ್ಲೆಗಳಿಂದ ವರದಿಯಾಗಿವೆ. 258 ಕೋಮು ಹಿಂಸಾಚಾರದ ಘಟನೆಗಳು ವರದಿಯಾಗಿದ್ದು ಅದರಲ್ಲಿ 28ಕ್ಕೂ ಹೆಚ್ಚು ಅಲ್ಪಸಂಖ್ಯಾತರನ್ನ ಕೊಲ್ಲಲಾಗಿದೆ ಅಂತ ಬಾಂಗ್ಲಾದ ಮಾನವ ಹಕ್ಕುಗಳ ಆಯೋಗದ ವರದಿ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಈ ಬಾರಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಕೊಂಡು ಅಲ್ಲಿ ಬಾಂಗ್ಲಾದೇಶಿ ಮೈನಾರಿಟಿ ಜನತಾ ಪಾರ್ಟಿ BMJP ಅನ್ನೋ ಹೊಸ ಪಕ್ಷದ ಉದಯ ಕೂಡ ಆಗಿದೆ. ಹಾಗಾದ್ರೆ ಏನಿದು ಮೈನಾರಿಟಿ ಜನತಾ ಪಾರ್ಟಿ? ಅವರು ಭಾರತವನ್ನ ಕೇಳಿಕೊಳ್ತಾ ಇರೋದೇನು? ಬಾಂಗ್ಲಾದೇಶದ ರಾಜಕಾರಣದಲ್ಲಿ ಅಲ್ಪಸಂಖ್ಯಾತರು, ಅದರಲ್ಲೂ ಹಿಂದೂಗಳ ಪ್ರಭಾವ ಎಷ್ಟು? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ಹತ್ತಿರ ಆಗ್ತಾ ಇರುವಾಗಲೇ ಅಲ್ಲಿ ಮತ್ತೆ ಹಿಂದೂ ದ್ವೇಷ ಕೂಡ ಹೆಚ್ಚಾಗ್ತಾ ಇದೆ. ಹಿಂದೂಗಳ ಮೇಲಿನ ದಾಳಿಗಳು ಹೆಚ್ಚಾಗ್ತಾ ಇವೆ. 2025ರಲ್ಲೇ ಬಾಂಗ್ಲಾದೇಶದಲ್ಲಿ ಬ್ಲಾಸ್ಫೆಮಿ ಅಂದರೆ ಮತನಿಂದೆಯ ಆರೋಪದ ಮೇಲೆ ಸುಮಾರು 75 ಪ್ರಕರಣಗಳು ದಾಖಲಾಗಿವೆ ಅಂತ ಅಲ್ಲಿನ ಮಾನವ ಹಕ್ಕುಗಳ ವಿಭಾಗದ ವರದಿ ಹೇಳ್ತಾ ಇದೆ. ಮೊನ್ನೆ ಇದೇ ಮತನಿಂದೆಯ ಆರೋಪ ಹೊರಿಸಿನೇ ಅಲ್ಲಿ ದೀಪುದಾಸ್ ಅನ್ನೋ ಕಾರ್ಮಿಕನನ್ನ ಅನ್ಯಾಯವಾಗಿ ಬಲಿ ಪಡೆಯಲಾಯಿತು. ಬಾಂಗ್ಲಾ, ಪಾಕಿಸ್ತಾನ ಇನ್ನಿತರ ಇಸ್ಲಾಮಿಕ್ ಮೂಲಭೂತವಾದ ಹೆಚ್ಚಿರುವ ದೇಶಗಳಲ್ಲಿ ಬ್ಲಾಸ್ಫೆಮಿ ಅನ್ನೋದು ಅಲ್ಲಿನ ಮತಾಂಧರ ಕೈಯಲ್ಲಿನ ಆಯುಧದಂತೆ ತಯಾರಾಗಿದೆ. ಅಲ್ಲಿನ ಅಲ್ಪಸಂಖ್ಯಾತರು ಮತನಿಂದೆಯನ್ನ ಮಾಡಲೇಬೇಕು ಅಂತೇನಿಲ್ಲ. ಅವನ ಆಸ್ತಿಯ ಮೇಲೆ, ಅವನ ಮನೆಯಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಈ ಮತಾಂಧರ ಕಣ್ಣು ಬಿತ್ತ ಅವುಗಳನ್ನು ಕಿತ್ಕೋಬೇಕಾ? ಸಿಂಪಲ್ ಆಗಿ ಅವನ ಮೇಲೊಂದು ಮತನಿಂದೆಯ ಆರೋಪವನ್ನು ಹೊರಿಸಿದ್ರೆ ಸಾಕು. ಫ್ಯಾಕ್ಟ್ರಿಲಿ ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಮುಸಲ್ಮಾನನ ಮಾತು ಕೇಳ್ತಾ ಇಲ್ವಾ, ಅವನು ನಮ್ಮ ಮತವನ್ನ ಬೈದ ಅಂತ ಆರೋಪ ಮಾಡಿದ್ರೆ ಸಾಕು. ವ್ಯಾಪಾರ ಮಾಡುವಾಗ ಪಕ್ಕದಲ್ಲಿ ಯಾರೋ ಒಬ್ಬ ಅಲ್ಪಸಂಖ್ಯಾತ ವ್ಯಾಪಾರಿ ಕಾಂಪಿಟೇಟರ್ ಥರ ತಯಾರಾದ್ನ ಅವನ ಮೇಲೆ ಮತನಿಂದೆಯ ಆರೋಪವನ್ನು ಹೊರಿಸ್ಬಿಟ್ರೆ ಸಾಕು. ಗೆಳೆಯರೆ, ಒಬ್ಬ ಮನುಷ್ಯ ಯಾವುದೇ ಅಪರಾಧ ಮಾಡಿದ್ರು, ಅವನ ಮೇಲೆ ಏನೇ ಆರೋಪ ಬಂದರೂ ಆ ಬಗ್ಗೆ ಒಂದು ಪ್ರಕರಣ ದಾಖಲಾಗಿ ತನಿಖೆ ನಡೆದು ನ್ಯಾಯಾಲಯ ಶಿಕ್ಷೆ ಕೊಡೋ ಕೆಲಸವನ್ನು ಮಾಡಬೇಕಲ್ವಾ? ಆದರೆ ಈ ಬ್ಲಾಸ್ಫೆಮಿಯ ವಿಷಯದಲ್ಲಿ ಅದೆಲ್ಲ ಆಗಲೇಬೇಕು ಅಂತೇನಿಲ್ಲ. ಆರೋಪ ಬಂದು ಕೂಡಲೇ ಮತಾಂಧರು ಕೆರಳಿ ನಿಂತ್ಕೋತಾರೆ. ಅವ್ರ ಜೊತೆ ಇನ್ನೂ ಒಂದಷ್ಟು ಮೂರ್ಖ ಕುರಿಗಳು ಸೇರ್ಕೊಳ್ಳುತ್ತವೆ. ಆರೋಪ ನಿಜಾನ ಸುಳ್ಳ ಅಲ್ಲಿ ಯಾವುದೂ ಮುಖ್ಯ ಆಗೋದಿಲ್ಲ. ಗುಸ್ತಾಖ್ ಎ ರಸೂಲ್ ಕಿ ಏಕಿ ಸಜಾ ಸರ್ತನ್ ಸೆ ಜುದಾ ಅಂದ್ಕೊಂಡು ಒಂದಷ್ಟು ಜನ ಎದ್ದು ಬಂದು ಬಿಡ್ತಾರೆ. ಮನುಷ್ಯನನ್ನ ಕೊಲ್ಲೋದರಲ್ಲಿ ಅದು ಏನು ಆನಂದನೋ ಏನೋ, ಮಾನವೀಯತೆ ಅನ್ನೋದು ಗೊತ್ತಿಲ್ಲದ ಜನ ಅವರು. ಪಾಕಿಸ್ತಾನದಲ್ಲಾದರೆ ಬ್ಲಾಸ್ಫೆಮಿ ಅನ್ನೋದು ಶಿಕ್ಷಾರ್ಹ ಅಪರಾಧ. ಆದರೆ ಬಾಂಗ್ಲಾದಲ್ಲಿ ಅಂಥ ನಿರ್ದಿಷ್ಟ ಕಾನೂನುಗಳು ಕೂಡ ಇಲ್ಲ. ಯಾಕೆಂದರೆ ಬಾಂಗ್ಲಾ ತನ್ನನ್ನು ತಾನು ಸೆಕ್ಯುಲರ್ ಅಂತ ಹೇಳ್ಕೊಂಡಿದೆ. ಅಲ್ಲಿ ಇಸ್ಲಾಂ ನಿಂದೆಯನ್ನ ಅಪರಾಧ ಅಂತ ಹೇಳೋ ಕಾನೂನುಗಳಿಲ್ಲ. ಆದರೆ ಬ್ರಿಟಿಷರ ಕಾಲದಲ್ಲಿ 1860ರ ಪೀನಲ್ ಕೋಡ್ನ ಸೆಕ್ಷನ್ 295A ಮತ್ತು 298 ಪ್ರಕಾರ ಯಾವುದೇ ಮತದ ಜನರ ಭಾವನೆಗಳಿಗೆ ಧಕ್ಕೆ ತರುವುದು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡೋದು ಇದೆಲ್ಲ ಶಿಕ್ಷಾರ್ಹ ಅಪರಾಧಗಳು ಅನ್ನಿಸ್ಕೊಳ್ತವೆ. ಸೆಕ್ಷನ್ 295 ಧಾರ್ಮಿಕ ಸ್ಥಳಗಳ ದುರ್ಬಳಕೆ ಅಥವಾ ಭಾವನೆಗಳಿಗೆ ಧಕ್ಕೆ ತರೋ ಬಗ್ಗೆ ಹೇಳುತ್ತೆ. ಅದಕ್ಕೆ 2 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಇದು ಎಲ್ಲ ಮತಧರ್ಮಗಳಿಗೆ ಅಂದರೆ ಮಸೀದಿ, ದೇವಾಲಯ, ಚರ್ಚು ಹೀಗೆ ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ. ಇನ್ನು 295A ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸೋದು, ಇದಕ್ಕೂ 2 ವರ್ಷಗಳ ಜೈಲು ಮತ್ತು ದಂಡದ ಶಿಕ್ಷೆ ಇದೆ. ಇದೂ ಕೂಡ ಎಲ್ಲ ಮತಧರ್ಮಗಳಿಗೂ ಅನ್ವಯ ಆಗಬೇಕು. ಇನ್ನು ಧಾರ್ಮಿಕ ಶುದ್ಧತೆಯನ್ನು ಧಿಕ್ಕರಿಸುವ ಮಾತುಗಳನ್ನು 298ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಅಂತ ಘೋಷಿಸಲಾಗಿದೆ. ಅದಕ್ಕೆ 1 ವರ್ಷ ಜೈಲು ಮತ್ತು ದಂಡದ ಶಿಕ್ಷೆ ಇದೆ. 1860ರಲ್ಲಿ ಭಾರತವನ್ನು ಬ್ರಿಟಿಷರು ಆಳ್ತಾ ಇದ್ದ ಕಾಲದಲ್ಲಿ ಬ್ರಿಟಿಷರ ಈ ಪೀನಲ್ ಕೋಡಲ್ಲಿದ್ದ ಅಂಶಗಳನ್ನು ಬಾಂಗ್ಲಾದೇಶ ಕೂಡ ಹಾಗೆ ಉಳಿಸ್ಕೊಂಡಿದೆ. ಇದು ಬರೀ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಹಿಂದೂ, ಬೌದ್ಧ, ಸಿಖ್, ಕ್ರೈಸ್ತ ಎಲ್ಲರಿಗೂ ಅನ್ವಯ ಆಗಬೇಕು. ಆದರೆ ಬಾಂಗ್ಲಾದಲ್ಲಿ ಹಾಗಾಗೋದಿಲ್ಲ. ಹಿಂದೂ ಬೌದ್ಧರ ಮಂದಿರಗಳು, ಗುರುದ್ವಾರಗಳು, ಚರ್ಚುಗಳಿಗೆ ಈ ಕಾಯ್ದೆಯನ್ನು ಅವರು ಅನ್ವಯಿಸೋದಿಲ್ಲ. ಅವು ನಾಶ ಆದರೆ ದೂರುಗಳು ದಾಖಲಾಗೋದಿಲ್ಲ. ದೂರು ಕೊಟ್ಟರು ಅಲ್ಲಿ ಕ್ರಮ ಕೈಗೊಳ್ಳೋದಿಕ್ಕೆ ಯಾರೂ ಇರೋದಿಲ್ಲ.
ಪೊಲೀಸರು, ನ್ಯಾಯವಾದಿಗಳು, ನ್ಯಾಯಮೂರ್ತಿಗಳು, ಆಡಳಿತಗಾರರು ಎಲ್ಲರೂ ಮತಾಂಧರೇ ಆಗಿರೋ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಇನ್ಯಾವ ನ್ಯಾಯ ಸಿಗಬಹುದು? ಬಾಂಗ್ಲಾದಲ್ಲಿ ಆಗ್ತಾ ಇರೋದು ಅದೇನೆ. ಇನ್ನು ಅಲ್ಪಸಂಖ್ಯಾತರ ಮೇಲೆ ದಾಖಲಾಗೋ ಬ್ಲಾಸ್ಫೆಮಿ ಪ್ರಕರಣಗಳು ನಿಜ ಇರೋದಿಲ್ಲ. ಅಲ್ಲಿ ಮಾತಾಡಿದ್ರೇನೆ ಮುತ್ತಿಗೆ ಹಾಕಿ ಕೊಲ್ತಾರೆ ಅಂತ ಗೊತ್ತಿದ್ದು ಕೂಡ ಯಾರು ತಾನೇ ಮತ ನಿಂದೆ ಮಾಡ್ತಾರೆ? ಇನ್ನು ಹಿಂದೂ, ಬೌದ್ಧ, ಸಿಖ್ರು ಯಾರು ಯಾವ ಮತವನ್ನು ಹಾಗೆ ವಿನಾಕಾರಣ ನಿಂದೆಗೀಡು ಮಾಡೋದಕ್ಕೆ ಹೋಗೋದೂ ಇಲ್ಲ. ಆದರೂ ಅಲ್ಲಿ ಬಹಳಷ್ಟು ಬಾರಿ ಆಸ್ತಿ ವಿವಾದಗಳಿಗೆ ಹಾಗೂ ಇನ್ನಿತರ ವಿವಾದಗಳ ಹಿನ್ನೆಲೆಯಲ್ಲಿ ಈ ಮತ ನಿಂದೆಯ ಆರೋಪಗಳು ಬರುತ್ತವೆ ಅನ್ನೋದು ಮಾನವ ಹಕ್ಕುಗಳ ವಿಭಾಗದ ವರದಿ ಹೇಳ್ತಿರೋ ಮಾತು. ಹಾಗೆ ಅಲ್ಲಿನ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡೋದ್ರಲ್ಲಿ ಬಾಂಗ್ಲಾದ ಹಂಗಾಮಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಅಲ್ಪಸಂಖ್ಯಾತ ಹಕ್ಕುಗಳ ವರದಿ ಹೇಳ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ಪಸಂಖ್ಯಾತರು ತಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ರಾಜಕೀಯ ಅಧಿಕಾರ ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ರಾಜಕೀಯ ಪಕ್ಷವೊಂದಲ್ಲಿ ಹುಟ್ಟುಕೊಂಡಿದೆ. ಈ ಚುನಾವಣೆಯಲ್ಲಿ ಸುಮಾರು 91 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಇರಾದೆಯನ್ನು ಆ ಪಕ್ಷ ವ್ಯಕ್ತಪಡಿಸ್ತಾ ಇದೆ. ಅದರ ಹೆಸರು BMJP, ಬಾಂಗ್ಲಾದೇಶ್ ಮೈನಾರಿಟಿ ಜನತಾ ಪಾರ್ಟಿ. ಹಾಗೆ ನೋಡಿದರೆ ಈ ಪಕ್ಷ ಸ್ಥಾಪನೆಯಾಗಿದ್ದು 2017ರಲ್ಲಿ. ಹಿಂದೂ, ಬೌದ್ಧ, ಸಿಖ್, ಕ್ರೈಸ್ತ ಮುಂತಾದ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡುವ ಉದ್ದೇಶದಿಂದ ಈ ಪಕ್ಷದ ಸ್ಥಾಪನೆ ಆಯಿತು ಮತ್ತು 2025ರಲ್ಲಿ ಇದು ಬಾಂಗ್ಲಾದೇಶದ ಚುನಾವಣಾ ಆಯೋಗದಲ್ಲಿ ನೋಂದಣಿಯನ್ನು ಕೂಡ ಮಾಡಿಕೊಳ್ತು. ಈಗ ಇದು ಅಲ್ಲಿನ ಅಧಿಕೃತ ರಾಜಕೀಯ ಪಕ್ಷ ಆಗಿದೆ. ಗೆಳೆಯರೆ, ಬಾಂಗ್ಲಾ ಲೋಕಸಭೆಯಲ್ಲಿ 350 ಸ್ಥಾನಗಳಿವೆ. ಆ ಪೈಕಿ 300 ಸ್ಥಾನಗಳಿಗೆ ನೇರ ಚುನಾವಣೆಗಳು ನಡೆಯುತ್ತವೆ. ಇನ್ನು 50 ಮೀಸಲು ಸ್ಥಾನಗಳು, ಅವುಗಳನ್ನು ಮಹಿಳೆಯರಿಗಾಗಿ ಮೀಸಲಿಡಲಾಗಿದೆ. ಈಗ 300 ಸ್ಥಾನಗಳ ಪೈಕಿ 91 ಕಡೆಗಳಲ್ಲಿ BMJP ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದೆ ಮತ್ತು ಆ ಪೈಕಿ 40ರಿಂದ 45 ಸ್ಥಾನಗಳಲ್ಲಿ ಗೆಲುವು ಸಾಧಿಸೋ ಭರವಸೆ ಇದೆ ಅಂತ ಆ ಪಕ್ಷದ ಪ್ರೆಸಿಡೆಂಟ್ ಸುಕೃತಿ ಕುಮಾರ್ ಮೊಂಡಲ್ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಅಷ್ಟು ಸೀಟುಗಳನ್ನು ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ನೋಡುವ ಮೊದಲು ಬಾಂಗ್ಲಾದಲ್ಲಿನ ಜನಸಂಖ್ಯೆ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ನಾವು ನೋಡಬೇಕು. ಬಾಂಗ್ಲಾದಲ್ಲಿ ಸುಮಾರು 16.5 ಕೋಟಿ ಜನ ವಾಸ ಮಾಡ್ತಾರೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಜಗತ್ತಿನ 8ನೇ ದೇಶ ಬಾಂಗ್ಲಾ. ಅದರಲ್ಲಿ 88% ಸುನ್ನಿ ಮುಸ್ಲಿಮರಿದ್ದಾರೆ. ಇನ್ನು 1.5% ಶಿಯಾಗಳಿದ್ರೆ ಅಷ್ಟೇ ಪ್ರಮಾಣದಲ್ಲಿ ಇನ್ನುಳಿದ ಅಂದರೆ ಅಹ್ಮದಿಯಾ, ಬೋಹ್ರಾ ಮುಂತಾದ ಪಂಗಡಗಳಿಗೆ ಸೇರಿದ ಮುಸ್ಲಿಮರಿದ್ದಾರೆ. ಇನ್ನು ಅಹ್ಮದಿಯರ ಮೇಲೆ ಅಲ್ಲಿ ಹಿಂದೂ ಹಾಗೂ ಇನ್ನಿತರ ಅಲ್ಪಸಂಖ್ಯಾತರ ಮೇಲಾದ ಹಾಗೆ ನಿರಂತರವಾಗಿ ದಾಳಿಗಳಾಗ್ತಾ ಇರುತ್ತವೆ. ಅದು ಅಲ್ಲಿನ ಅತಿ ಹೆಚ್ಚು ದಾಳಿಗೀಡಾಗುವ ಮುಸ್ಲಿಮರ ಒಳಗಿನ ಅಲ್ಪಸಂಖ್ಯಾತ ಸಮುದಾಯ. ಅವರನ್ನು ಮುಸ್ಲಿಮರು ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ಒಂದು ಕಾಲಕ್ಕೆ ಅಂದರೆ ಬಾಂಗ್ಲಾ ಭಾರತದಿಂದ ಬೇರಾದ ಸಂದರ್ಭದಲ್ಲಿ ಅಲ್ಲಿ 26% ಹಿಂದೂಗಳಿದ್ದರು. ಈಗ ಅವರ ಸಂಖ್ಯೆ 8% ಕುಸಿತವನ್ನು ಕಂಡಿದೆ. ಹಾಗೆ 0.6% ಬೌದ್ಧರಿದ್ದಾರೆ, 0.3% ಕ್ರೈಸ್ತರಿದ್ದಾರೆ, ಇನ್ನಿತರರು 0.1% ಅಲ್ಲಿ ಸುಮಾರು 1,31,00,000 ಹಿಂದೂಗಳಿದ್ದಾರೆ. ಎಲ್ಲ ಅಲ್ಪಸಂಖ್ಯಾತರನ್ನು ಒಟ್ಟುಗೂಡಿಸಿದರೆ 1.5 ಕೋಟಿಯಷ್ಟು ಆಗ್ತಾರೆ. ಇನ್ನು 10% ಜನಸಂಖ್ಯೆಗೆ ರಾಜಕೀಯ ಪ್ರಾತಿನಿಧ್ಯ ಅನ್ನೋದು ಸಿಕ್ಕಿದೆಯಾ? ಗೆಳೆಯರೆ, ಬಾಂಗ್ಲಾದಲ್ಲಿ ಚಿತ್ತಗಾಂಗ್ ಸೇರಿದಂತೆ ಒಂದಷ್ಟು ಪ್ರದೇಶಗಳು ಹಿಂದೂ ಬಾಹುಳ್ಯದ ಪ್ರದೇಶಗಳಿವೆ. ಆದರೂ ಅಲ್ಲಿ ದಬ್ಬಾಳಿಕೆಗೆ ಒಳಗಾಗೋದು ಹಿಂದೂಗಳೇ. ಇನ್ನು ಈ ಹಿಂದೆ ಅವಾಮಿ ಲೀಗ್ ಆಡಳಿತ ಇದ್ದಾಗ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಸದರು ಆರಿಸಿ ಬಂದಿದ್ರು. 1991ರಲ್ಲಿ ಬಾಂಗ್ಲಾದ ಸಂಸತ್ತಲ್ಲಿ 6 ಮಂದಿ ಹಿಂದೂ ಪ್ರತಿನಿಧಿಗಳಿದ್ರು. 2018ರಲ್ಲಿ 17 ಹಿಂದೂಗಳು ಅವಾಮಿ ಲೀಗ್ನಿಂದಲೇ ಆರಿಸಿ ಬಂದಿದ್ರು. ಇನ್ನು ಕಳೆದ ಚುನಾವಣೆಯಲ್ಲಿ ಕೂಡ 14 ಮಂದಿ ಹಿಂದೂಗಳು ಸಂಸದರಾಗಿ ಅಲ್ಲಿಂದ ಆರಿಸಿ ಬಂದಿದ್ರು. ಎಲ್ಲಿ ಹಿಂದೂ ಮತಗಳು ಹೆಚ್ಚಿವೆಯೋ ಅಲ್ಲಿ ಹಿಂದೂ ಅಭ್ಯರ್ಥಿಗಳನ್ನ BNP ಹಾಗೂ ಅವಾಮಿ ಲೀಗ್ ಎರಡೂ ಕಣಕ್ಕಿಳಿಸಿವೆ. ಆದರೆ ಅಲ್ಲಿ ಹಿಂದೂಗಳು ಆರಿಸಿ ಬಂದರೂ ಕೂಡ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡೋದಕ್ಕೆ ಸಾಧ್ಯವಾಗದೇ ಇರೋದಕ್ಕೆ ಕಾರಣ ಅವರು ಅಲ್ಲಿನ ಅದೇ 2 ಪಕ್ಷಗಳಿಂದ ಆರಿಸಿ ಬರ್ತಾ ಇದ್ರು ಮತ್ತು ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗಾಗಿ ಪಕ್ಷದ ಹಿತಾಸಕ್ತಿಗಳನ್ನು ಮಾತ್ರ ನೋಡ್ತಾ ಹೋಗ್ತಾ ಇದ್ರು. ಇವರಿಂದ ಅಲ್ಲಿನ ಹಿಂದೂ ಸಮುದಾಯಕ್ಕೆ ಅಂಥ ದೊಡ್ಡ ಮಟ್ಟದ ಲಾಭ ಏನಾಗಲಿಲ್ಲ. ಸೊ ಈ ಬಾರಿ ಹಾಗಾಗೋದು ಬೇಡ ಅನ್ನೋ ಕಾರಣಕ್ಕೆ ಹಿಂದೂ ಮತ್ತು ಇನ್ನಿತರ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕೆ ಅಂತಲೇ ಅಲ್ಲಿ BMJP ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಾಗಿ ಹೇಳಿದೆ. ಇನ್ನು ಬಾಂಗ್ಲಾದೇಶದಲ್ಲಿ ಗೋಪಾಲ್ಗಂಜಲ್ಲಿ 18% ಹಿಂದೂಗಳಿದ್ದಾರೆ. ಅಲ್ಲಿನ 5ರಿಂದ 6 ಕ್ಷೇತ್ರಗಳಲ್ಲಿ ಹಿಂದೂ ಮತಗಳು ನಿರ್ಣಾಯಕ ಅನ್ನಿಸ್ಕೊಳ್ತವೆ. ಇನ್ನು ಖುಲ್ನಾದಲ್ಲಿ 15ರಿಂದ 16% ಹಿಂದೂಗಳಿದ್ದಾರೆ. ಅಲ್ಲಿ ಕೂಡ 8ರಿಂದ 10 ಹಿಂದೂ ಬಾಹುಳ್ಯದ ಕ್ಷೇತ್ರಗಳು ಸಿಗುತ್ತವೆ. ಹಾಗೆ ಜೆಸ್ಸೋರಲ್ಲಿ 14% ಹಿಂದೂಗಳಿದ್ರೆ 7 ಕ್ಷೇತ್ರಗಳಲ್ಲಿ ಹಿಂದೂ ಬಾಹುಳ್ಯ ಇದೆ. ದಿನಾಜ್ಪುರ್ ಉತ್ತರದಲ್ಲಿ 12% ಹಿಂದೂಗಳಿದ್ದಾರೆ. ಅಲ್ಲಿನ 6 ಕ್ಷೇತ್ರಗಳು ಹಿಂದೂ ಬಾಹುಳ್ಯವನ್ನು ಹೊಂದಿವೆ. ಸಿಲ್ಹಟ್
ಘಾಟಲ್ಲಿ 10-12% ಹಿಂದೂಗಳಿದ್ದಾರೆ. 5 ಕ್ಷೇತ್ರಗಳು ಹಿಂದೂ ಬಾಹುಳ್ಯವನ್ನು ಹೊಂದಿವೆ. ರಂಗಪುರದಲ್ಲಿ 9-10% ಹಿಂದೂಗಳಿದ್ದು 4-5 ಕ್ಷೇತ್ರಗಳು ಹಿಂದೂ ಬಾಹುಳ್ಯವನ್ನು ಹೊಂದಿವೆ. ಹೀಗೆ ಹಿಂದೂ ಮೆಜಾರಿಟಿಯನ್ನ ಹೊಂದಿರುವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸುಕೃತಿ ಕುಮಾರ್ ಹೇಳಿದ್ದಾರೆ. ಹಾಗೆ ಭಾರತ ಅವಾಮಿ ಲೀಗನ್ನು ಬೆಂಬಲಿಸ್ತಾ ಇದೆ ಅನ್ನುವ ಕಾರಣಕ್ಕೆ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಮನಸ್ಥಿತಿ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿರುವ ಈ ಸುಕೃತಿ ಕುಮಾರ್ ಮೊಂಡಲ್ ಹಸೀನಾ ಮತ್ತು ಅವಾಮಿ ಲೀಗ್ಗಳನ್ನು ಬಿಟ್ಟು ಅಲ್ಲಿನ ಅಲ್ಪಸಂಖ್ಯಾತರನ್ನ ಮತ್ತು ಅಲ್ಪಸಂಖ್ಯಾತರ ಹಿತಾಸಕ್ತಿಗಳಿಗಾಗಿ ರಚನೆಯಾಗಿರುವ ಈ BMJPಯನ್ನು ಭಾರತ ಬೆಂಬಲಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಭಾರತದ ಸಹಾಯ ಬಾಂಗ್ಲಾದ ಹಿಂದೂಗಳಿಗೆ ತುಂಬ ಅಗತ್ಯ ಇದೆ ಅನ್ನೋದು ಕುಮಾರ್ ಮೊಂಡಲ್ ಅವರ ಅಭಿಪ್ರಾಯ. ಇಲ್ಲಿ ಭಾರತ ಬೇರೆ ದೇಶದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಅಲ್ಪಸಂಖ್ಯಾತರ ಪಕ್ಷ ಒಂದಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂದರೆ ಬಾಂಗ್ಲಾದಲ್ಲಿ ಪಾರದರ್ಶಕ ಚುನಾವಣೆಗಳು ನಡೀಬೇಕು. ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಧೈರ್ಯ ಅಲ್ಪಸಂಖ್ಯಾತರಿಗೆ ಕೂಡ ಬರಬೇಕು. ಮತಗಟ್ಟೆಗಳವರೆಗೆ ಬರೋದಕ್ಕೆ ಅವರಿಗೆ ರಕ್ಷಣೆ ಸಿಗಬೇಕು. ಭಾರತ ಅದನ್ನು ಒತ್ತಾಯ ಮಾಡ್ತಾ ಇದೆ. ಬಾಂಗ್ಲಾದಲ್ಲಿ ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ಮಾಡಿ ಅಂತ ಭಾರತ ಹೇಳ್ತಾ ಇದೆ. ಆದರೆ ಅದು ಸಾಧ್ಯ ಆಗತ್ತಾ? ಕಾದು ನೋಡಬೇಕು. ಇದು ಗೆಳೆಯರೆ ಬಾಂಗ್ಲಾದಲ್ಲಿ ಹುಟ್ಟಿದ ಹೊಸ ಹಿಂದೂ ಪಕ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.